ನಮಸ್ತೆ ಮಕ್ಕಳ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾವೀಗಾಗಲೇ 4ನೇ ತರಗತಿಯ ಅಜ್ಜಿಯ ತೋಟದಲ್ಲಿ ಒಂದು ದಿನ ಈ ಪಾಠವನ್ನು ಓದ್ಕೊಂಡಿದ್ದೀವಿ ಮಕ್ಕಳ. ಇವತ್ತು ಇದೇ ಪಾಠದ ಪ್ರಶ್ನೋತ್ತರಗಳನ್ನು ನೋಡ್ಕೊಂಡು ಬರೋಣ. ಮೊದಲನೇದಾಗಿ ಪದಗಳ ಅರ್ಥ. ಧನ್ಯವಾದ ಅಂದರೆ ಕೃತಜ್ಞತೆ ಅರ್ಪಿಸುವುದು. ಚರ್ಚಿಸು ಅಂದರೆ ವಾದ ಮಾಡು ಅಥವಾ ಚರ್ಚೆ ಮಾಡು. ವಿಶಾಲ ಅಂದರೆ ವಿಸ್ತಾರ. ಪ್ರಕೃತಿ ಅಂದರೆ ನಿಸರ್ಗ. ವಿಧಾನ ಅಂದರೆ ರೀತಿ ಅಥವಾ ಮಾರ್ಗ. ಹೆಕ್ಕು ಅಂದರೆ ಆರಿಸು. ಬಹುಶಃ ಅಂದರೆ ಬಹುತೇಕ ಅಥವಾ ಬಹಳ ಮಟ್ಟಿಗೆ. ಹಬ್ಬು ಅಂದರೆ ಹರಡು ಅಥವಾ ವ್ಯಾಪಿಸು. ತೋಡು ಅಂದರೆ ಕಾಲುವೆ. ಈಗ ಟಿಪ್ಪಣಿ ನೋಡೋಣ ಮಕ್ಕಳ. ಮಲೆನಾಡು ಅಂದರೆ ಪಶ್ಚಿಮ ಘಟ್ಟಗಳಿಂದ ಕೂಡಿದ ಕರ್ನಾಟಕದ ಭೂಭಾಗ. ಪೈರು ಅಂದರೆ ತೆನೆ ಕೊಡುವ ಬೆಳೆ. ನೊಗ ಅಂದರೆ ನೇಗಿಲನ್ನು ಎಳೆಯಲು ಎತ್ತಿನ ಕತ್ತಿನ ಮೇಲೆ ಇಡುವ ಉದ್ದವಾದ ಮರದ ದಿಂಡು. ನೇಗಿಲು ಅಂದರೆ ಭೂಮಿಯನ್ನು ಉಳುವ ಸಾಧನ. ಯಂತ್ರ ಅಂದರೆ ಕೆಲಸ ಮಾಡುವ ಸಾಧನ. ಸೂಕ್ಷ್ಮ ಅಂದರೆ ಅತ್ಯಂತ ಚಿಕ್ಕದಾಗಿರುವಂತಹದ್ದು. ತೋಟಗಾರಿಕೆ ಅಂದರೆ ತೋಟವನ್ನು ಬೆಳೆಸುವುದು. ಅಂತರ್ಜಲ ಅಂದರೆ ಭೂಮಿ ಒಳಗಿನ ನೀರು. ಬದು ಅಂದರೆ ಹೊಲ ಗದ್ದೆಗಳ ಅಂಚಿನಲ್ಲಿ ರಚಿಸಿದ ಮಣ್ಣಿನ ದಂಡೆ. ಹೊಂಡ ಅಂದರೆ ನೀರು ತುಂಬಿದ ತಗ್ಗು ಪ್ರದೇಶ. ಮುಂದೆ ನಾವು ಅಭ್ಯಾಸಗಳತ್ತ ನೋಡೋಣ ಮಕ್ಕಳ. ಮೊದಲನೇದಾಗಿ ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ. ಮೊದಲನೇ ಪ್ರಶ್ನೆ, ಮಕ್ಕಳು ಎಲ್ಲಿಗೆ ಹೊರ ಸಂಚಾರ ಹೊರಟರು? ಉತ್ತರ. ಇಲ್ಲಿ ಜಾಗ ಕಡಿಮೆ ಇರುತ್ತೆ ಮಕ್ಕಳ, ಹಾಗಾಗಿ ನಾನು ಪ್ರಶ್ನೆ ಮುಂದೆ ಉತ್ತರನ ಸ್ಟಾರ್ಟ್ ಮಾಡ್ಕೊಂಡಿರ್ತೀನಿ. ನೀವು ಜಾಗ ಅಡ್ಜಸ್ಟ್ ಮಾಡಿ ಮಾಡ್ಕೊಳ್ಳಿ ಅದೇ ಥರನೇ, ಅಥವಾ ಒಂದು ನೋಟ್ಬುಕ್ಕಲ್ಲಿ ಕಾಪಿ ಮಾಡ್ಕೊಳ್ಳಿ. ಮಕ್ಕಳು ಕಿಶೋರನ ಅಜ್ಜಿಯ ತೋಟಕ್ಕೆ ಗುರುಗಳೊಂದಿಗೆ ಹೊರ ಸಂಚಾರ ಹೊರಟರು. ಎರಡನೇ ಪ್ರಶ್ನೆ, ಸಾಮಾನ್ಯವಾಗಿ ಹೊಲವನ್ನು ಯಾವುದರಿಂದ ಉಳುತ್ತಾರೆ? ಉತ್ತರ. ಸಾಮಾನ್ಯವಾಗಿ ಹೊಲವನ್ನು ನೇಗಿಲು, ನೊಗ, ಎತ್ತು ಹಾಗೂ ಕೋಣಗಳನ್ನು ಬಳಸಿ ಉಳುತ್ತಾರೆ. ಮೂರನೇ ಪ್ರಶ್ನೆ, ಎರೆಗೊಬ್ಬರವನ್ನು ಯಾವುದರಿಂದ ತಯಾರಿಸುತ್ತಾರೆ? ಉತ್ತರ. ಎರೆಗೊಬ್ಬರವನ್ನು ಎರೆಹುಳದ ಸಹಾಯದಿಂದ ತಯಾರಿಸುತ್ತಾರೆ. ನಾಲ್ಕನೇ ಪ್ರಶ್ನೆ, ತೋಟದಲ್ಲಿ ಹೆಚ್ಚಾಗಿ ಯಾವ ಗೊಬ್ಬರವನ್ನು ಬಳಸುತ್ತಿದ್ದರು? ಉತ್ತರ. ತೋಟದಲ್ಲಿ ಹೆಚ್ಚಾಗಿ ಸಾವಯವ ಗೊಬ್ಬರವನ್ನು ಬಳಸುತ್ತಿದ್ದರು. ಐದನೇ ಪ್ರಶ್ನೆ, ಶೀಲಾ ಅಜ್ಜಿಯ ಮನೆಯ ಅಂಗಳದಲ್ಲಿ ಯಾವ ಯಂತ್ರವನ್ನು ನೋಡಿದಳು? ಉತ್ತರ. ಶೀಲಾ ಅಜ್ಜಿಯ ಮನೆಯ ಅಂಗಳದಲ್ಲಿ ಹೊಲ ಉಳುವ ಯಂತ್ರವನ್ನು ನೋಡಿದಳು. ಈಗ ಸೆಕೆಂಡ್ ಮೇನ್ ನೋಡಿ ಮಕ್ಕಳ. ಆ ಮೇನಿದು 2 ಅಥವಾ 3 ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ. ಮೊದಲನೇ ಪ್ರಶ್ನೆ, ಅಜ್ಜಿಯ ತೋಟದಲ್ಲಿ ಯಾವ ಯಾವ ಗಿಡಗಳಿದ್ದವು? ಉತ್ತರ. ಅಜ್ಜಿಯ ತೋಟದಲ್ಲಿ ಬಾಳೆ, ಅಡಿಕೆ, ತೆಂಗು, ಕಾಳುಮೆಣಸು, ಕಾಫಿ, ಏಲಕ್ಕಿ ಮೊದಲಾದ ಗಿಡಗಳಿದ್ದವು. ಎರಡನೇ ಪ್ರಶ್ನೆ, ಉಳುಮೆಯ ಬಗ್ಗೆ ಗುರುಗಳು ನೀಡಿದ ವಿವರಣೆ ಏನು? ಉತ್ತರ. ಹಿಂದೆ ನೇಗಿಲು, ನೊಗ, ಎತ್ತು, ಕೋಣ ಬಳಸಿ ಹೊಲ ಉಳುತ್ತಿದ್ದರು. ಆದರೆ ಈಗ ಹೊಸ ಯಂತ್ರ ಹಾಗೂ ಸಾಧನಗಳನ್ನು ಬಳಸಿ ಹೊಲ ಉಳುತ್ತಾರೆ ಎಂದು ಗುರುಗಳು ಉಳುಮೆಯ ಬಗ್ಗೆ ವಿವರಣೆ ನೀಡಿದರು. ಮೂರನೇ ಪ್ರಶ್ನೆ, ಇಂಗುಗುಂಡಿಯ ಪ್ರಯೋಜನಗಳೇನು? ಉತ್ತರ. ಇಂಗುಗುಂಡಿಗಳ ಮೂಲಕ ಮಳೆಯ ನೀರನ್ನು ಇಂಗಿಸಿದರೆ ಭೂಮಿಯಲ್ಲಿ ಅಂತರ್ಜಲ ಮಟ್ಟ ಹೆಚ್ಚಿ ಬಾವಿಯಲ್ಲಿ ಎಂದಿಗೂ ನೀರು ಕಡಿಮೆಯಾಗುವುದಿಲ್ಲ.
ಈಗ ಈ ಮೇನ್ ನೋಡೋಣ ಮಕ್ಕಳ. ವಾಕ್ಯದಲ್ಲಿ ಬಿಟ್ಟಿರುವ ಸ್ಥಳಕ್ಕೆ ಸರಿಯಾದ ಪದ ತುಂಬಿ. ಮೊದಲನೇದು, ಕಿಶೋರನ ಅಜ್ಜಿಯ ಮನೆ ಡ್ಯಾಶ್ ತಪ್ಪಲಿನಲ್ಲಿದೆ. ಉತ್ತರ, ಬೆಟ್ಟದ ತಪ್ಪಲಿನಲ್ಲಿದೆ. ಎರಡನೇದು, ಮನೆಯ ಹಿಂದಿನ ಗುಡ್ಡದಲ್ಲಿ ಡ್ಯಾಶ್ ತೋಟಗಳಿವೆ. ಯಾವ ತೋಟ ಮಕ್ಕಳ? ಅಡಿಕೆ ತೋಟಗಳಿವೆ. ಮಳೆಯ ನೀರನ್ನು ಡ್ಯಾಶ್ ಮೂಲಕ ಇಂಗಿಸುತ್ತೇವೆ. ಯಾವುದ್ರ ಮೂಲಕ? ಇಂಗು ಗುಂಡಿಗಳ ಮೂಲಕ ಇಂಗಿಸುತ್ತೇವೆ. ಅಜ್ಜಿ ಎಲ್ಲರಿಗೂ ಡ್ಯಾಶ್ ಹಂಚಿದರು. ಏನು ಹಂಚಿದ್ರು ಮಕ್ಕಳ? ಗೋಡಂಬಿ ಹಂಚಿದರು. ನೆಕ್ಸ್ಟ್ ಈ ಮೇನ್ ನೋಡೋಣ. ಹೊಂದಿಸಿ ಬರೆಯಿರಿ. ಮೊದಲನೇದಾಗಿ ಎರೆಹುಳ. ಎರೆಹುಳ ಏನು? ರೈತನ ಮಿತ್ರ. ಇಲ್ಲೇನು ಉತ್ತರ ಸಿಗುತ್ತೆ ಮಕ್ಕಳ, ಅದನ್ನು ಫಸ್ಟ್ ಕಾಲಮಲ್ಲಿ ಇಲ್ಲಿ ಬರ್ಕೋಬೇಕು. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಅಂತ ಇರೋ ಕಡೆ ಜಾಗ ಬಿಟ್ಟಿದ್ದಾರಲ್ಲ, ಇಲ್ಲಿ ಬರ್ಕೊಳ್ಳಿ. ಕೋಕೋ ಅಂದರೆ ಚಾಕ್ಲೇಟು. ಕೋಕೋಯಿಂದ ಚಾಕ್ಲೇಟ್ ತಯಾರು ಮಾಡ್ತಾರೆ, ಹಾಗಾಗಿ ಸೆಕೆಂಡ್ ಆನ್ಸರ್ ಚಾಕ್ಲೇಟು. ತೆನೆ ಅಂದರೆ ಭತ್ತ. ಮಳೆ ಕೊಯ್ಲು ಅಂದರೆ ಅಂತರ್ಜಲ. ಹಟ್ಟಿ ಗೊಬ್ಬರ ಜೊತೆಗೆ ಸಾವಯವ ಗೊಬ್ಬರ. ಇದೇ ಸೇಮ್ ಉತ್ತರಗಳನ್ನ ಇಲ್ಲಿ 1, 2, 3, 4, 5 ಥರ ಬರೆದಿದ್ದೀನಿ ಮಕ್ಕಳ, ಕನ್ಫ್ಯೂಸ್ ಮಾಡ್ಕೋಬೇಡಿ. ನೆಕ್ಸ್ಟು ಭಾಷಾ ಚಟುವಟಿಕೆ. ಕೊಟ್ಟಿರುವ ಪದಗಳನ್ನು ಬಳಸಿ ಸ್ವಂತ ವಾಕ್ಯ ರಚಿಸಿ. ಮೊದಲನೇ ಪದ ಕಿರುಚು. ಹಾವನ್ನು ನೋಡಿದಾಗ ಮಕ್ಕಳು ಭಯದಿಂದ ಕಿರುಚುತ್ತಾರೆ. ಹೊರ ಸಂಚಾರ. ಶಾಲೆಯಿಂದ ಮಕ್ಕಳನ್ನು ಹೊರ ಸಂಚಾರಕ್ಕೆ ಕರೆದುಕೊಂಡು ಹೋಗುತ್ತಾರೆ. ಆರೈಕೆ. ಮಕ್ಕಳನ್ನು ಚಿಕ್ಕಂದಿನಿಂದಲೇ ಒಳ್ಳೆಯ ಆರೈಕೆ ಮಾಡಬೇಕು. ಹುಲುಸಾಗಿ ಅಂದರೆ ಸಾವಯವ ಗೊಬ್ಬರ ಬಳಸಿ ಬೆಳೆ ಬೆಳೆದರೆ ಹುಲುಸಾಗಿ ಬೆಳೆ ಬೆಳೆಯುತ್ತದೆ. ಮುಂದಿನ ಆಮೆ ನೋಡೋಣ. ಗುಂಪಿಗೆ ಸೇರದ ಪದ ಆರಿಸಿ ಬರೆಯಿರಿ. ಮೊದಲನೇದು ತೆಂಗು, ಅಡಿಕೆ, ಬಾಳೆ, ಭತ್ತ. ಇದರಲ್ಲಿ ಗುಂಪಿಗೆ ಸೇರದ ಪದ ಯಾವುದು ಮಕ್ಕಳ? ಭತ್ತ. ಅದನ್ನೇ ಇಲ್ಲಿ ಬರೆದಿದ್ದೀನಿ. ಎರಡನೇದು ಮೊಲ, ಹಂದಿ, ಮುಂಗುಸಿ, ಚಿಟ್ಟೆ. ಯಾವುದು ಗುಂಪಿಗೆ ಸೇರಲ್ಲ? ಚಿಟ್ಟೆ. ಚಿಟ್ಟೆನ ಇಲ್ಲಿ ಬರ್ಕೊಳ್ಳಿ ಮಕ್ಕಳ. ಮೂರನೇ ಪ್ರಶ್ನೆ, ಸೀಬೆಕಾಯಿ, ಸಪೋಟ, ಅನಾನಸು, ಕೋಕೋ. ಉತ್ತರ ಕೋಕೋ. ಇಲ್ಲಿ ಮುಂದೆ ಕೊಟ್ಟಿರುವಂಥ ಜಾಗದಲ್ಲಿ ಬರ್ಕೊಳ್ಳಿ ಮಕ್ಕಳ. ಈ ಮೇನ್. ಕೆಳಗಿನವುಗಳನ್ನು ಕೂಡಿಸಿ ಬರೆಯಿರಿ. ಉದಾಹರಣೆ, 1 + ಆದ ಒಂದಾದ. ಇಲ್ಲಿ +1 ಇಲ್ಲೊಂದು. ಹೇರಳ + ಆಗಿ ಹೇರಳವಾಗಿ. ಹದ + ಆಗಿತ್ತು ಹದವಾಗಿತ್ತು. ಇಲ್ಲಿ ಬಳಕೆ ಚಟುವಟಿಕೆ ಅಂತ ಕೊಟ್ಟಿದ್ದಾರೆ ಮಕ್ಕಳ. ಮೊದಲನೇ ಹೆಡ್ಡಿಂಗ್ ಇಲ್ಲಿ ಕೆಳಗಿನ ಮನೆಗಳಿಂದ ಅಕ್ಷರಗಳನ್ನು ಆರಿಸಿ ನೀರಿನ ಮೂಲಗಳನ್ನು ಕಂಡುಹಿಡಿದು ಬರೆಯಿರಿ. ಇಲ್ಲಿ ಒಂಥರ ಪಜಲ್ ಥರ ಕೊಟ್ಟಿದ್ದಾರೆ ಮಕ್ಕಳ. ಪದಬಂಧ ಅಂತಲೂ ಕರಿತೀವಿ ಇದನ್ನು. ಇಲ್ಲಿ ಏನು ನೋಡಬೇಕು? ನೀರಿನ ಮೂಲಗಳನ್ನು ನೋಡಿ ಇಲ್ಲಿ ಕೆಳಗಡೆ ಬರೀಬೇಕು. ನಾನಿಲ್ಲಿ ಯಾವುದ್ಯಾವುದು ಸಿಕ್ಕುತ್ತೋ ಎಲ್ಲನೂ ಮಾರ್ಕ್ ಮಾಡಿ ಇಟ್ಕೊಂಡಿದ್ದೀನಿ. ಸೇಮ್ ಅದನ್ನೇ ಇಲ್ಲಿ ಬರೆದಿದ್ದೀನಿ ಮಕ್ಕಳ. ನೀವು ಕೂಡ ಒಂದೊಂದೇ ಅಕ್ಷರ ಓದ್ಕೊಂಡು ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ನೋಡಿ ಇಲ್ಲಿ ಎಕ್ಸಾಂಪಲು, ಕೋಳ ಕೊಳ. ಮತ್ತು ಹೀಗೆ ನೋಡಿದ್ರೆ ಕೊಳವೆ ಬಾವಿ. ಮತ್ತು ಇಲ್ಲಿ ಬಾವಿ. ಇಲ್ಲಿ ನಮಗೊಟ್ಟು 3 ಪದಗಳು ಸಿಕ್ಕಿದೆ. ಒಂದು ಕೊಳ, ಇನ್ನೊಂದು ಕೊಳವೆ ಬಾವಿ, ಇನ್ನೊಂದು ಬರೀ ಬಾವಿ. ಇಲ್ಲಿ ನೋಡಿ, ಸಾಗರ, ನದಿ, ಹೊಳೆ ಕೆರೆ, ತೊರೆ ಅಲ್ವಾ? ಸಮುದ್ರ, ಸರೋವರ, ಹಳ್ಳ, ಕಡಲು, ಕಟ್ಟೆ, ಮಳೆ. ಆಯಿತಾ? ಇದೆಲ್ಲ ಏನು ಮಕ್ಕಳ? ಇದೆಲ್ಲ ಸೇರಿ ನೀರಿನ ಮೂಲಗಳಾಗಿರ್ತವೆ. ಅದನ್ನೇ ಇಲ್ಲಿ ಬರೆದಿದ್ದೀನಿ. ಕೊಳ, ತೊರೆ, ಕೊಳವೆ ಬಾವಿ, ಸರೋವರ,
ಕೆರೆ, ಹೊಳೆ, ನದಿ, ಸಾಗರ, ಸಮುದ್ರ, ಹಳ್ಳ, ಕಟ್ಟೆ, ಕಡಲು, ಮಳೆ. ಅರ್ಥ ಆಯ್ತಾ ಮಕ್ಕಳ? ನೀವು ಕೂಡ ಸೇಮ್ ಇದೇ ಥರ ಕಾಪಿ ಮಾಡಿಕೊಂಡು ಬರ್ಕೊಳ್ಳಿ. ಇದರಲ್ಲಿ ಸೆಕೆಂಡ್ ಹೆಡ್ಡಿಂಗ್ ನೋಡಿ ಮಕ್ಕಳ. ನಿಮ್ಮ ಶಾಲಾ ಕೈತೋಟದಲ್ಲಿ ಏನೇನು ಬೆಳೆಯಬೇಕು, ಹೇಗೆ ಬೆಳೆಸಬೇಕು ಎಂದು ತರಗತಿಯಲ್ಲಿ ಚರ್ಚಿಸಿ ನಿಮ್ಮ ತೀರ್ಮಾನವನ್ನು ಕೆಳಗೆ ಬರೆಯಿರಿ. ಇದೊಂಥರ ಅಸೈನ್ಮೆಂಟ್ ಥರ ಮಕ್ಕಳ, ನಿಮಗೆ ಆಲೋಚನೆ ಮಾಡಿ ಬರೀಬೇಕು. ನನ್ನ ಆಲೋಚನೆಗೆ ಬಂದಿರೋದನ್ನು ನಾನು ಇಲ್ಲಿ ಬರ್ಕೊಂಡಿದ್ದೀನಿ. ನಿಮಗೆ ಒಂಥರ ಕ್ಲೂ ಥರ ಇರುತ್ತೆ ಇದು. ಈ ಕ್ಲೂನ ಉಪಯೋಗಿಸ್ಕೊಂಡು ನೀವು ನಿಮ್ಮ ಐಡಿಯಾ ತಕ್ಕನಂಗೆ ನಿಮ್ಮ ಅಸೈನ್ಮೆಂಟ್ನ ಮಾಡ್ಕೋಬೋದು. ನೋಡೋಣ ಈಗ. ನಮ್ಮ ಶಾಲೆಯ ತೋಟದಲ್ಲಿ ಬಗೆ ಬಗೆಯ ಹೂಗಳು, ತರಕಾರಿ ಹಾಗೂ ಹಣ್ಣುಗಳು ಬೆಳೆಯಬೇಕು. ಶಾಲೆಯ ಕೈತೋಟದ ಜಾಗವನ್ನು ಸ್ವಚ್ಛಗೊಳಿಸಿ ನೆಲಕ್ಕೆ ಸ್ವಲ್ಪ ನೀರನ್ನು ಹಾಕಿ ಮಣ್ಣನ್ನು ಸಡಿಲಗೊಳಿಸಬೇಕು. ನಂತರ ನಮಗೆ ಬೇಕಾದ ಗಿಡಗಳನ್ನು ನೆಟ್ಟು ಪ್ರತಿನಿತ್ಯ ಅದಕ್ಕೆ ನೀರನ್ನು ಹಾಕಬೇಕು. ವಾರಕ್ಕೊಮ್ಮೆ ಗೊಬ್ಬರವನ್ನು ಹಾಕಿದರೆ ಗಿಡಗಳು ಚೆನ್ನಾಗಿ ಬೆಳೆದು ಫಲ ಕೊಡುತ್ತವೆ. ನೀವು ನಿಮ್ಮ ಅಸೈನ್ಮೆಂಟ್ ಇದೇ ರೀತಿ ಬರ್ಕೊಳ್ಳಿ ಮಕ್ಕಳ. ಇದನ್ನೇ ಬರೆದ್ರೂ ಪರವಾಗಿಲ್ಲ. ನೆಕ್ಸ್ಟ್ ಹೆಡ್ಡಿಂಗು, ನಿಮ್ಮ ಶಾಲೆಯಲ್ಲಿ ರೈತನೊಬ್ಬನನ್ನು ಸನ್ಮಾನಿಸುವ ಸಮಾರಂಭದ ಮುಖ್ಯ ಅತಿಥಿಯಾಗಿ ನೀನು ಮಾಡುವ ಭಾಷಣವನ್ನು ಇಲ್ಲಿ ಬರೆ. ಆನಂತರ ತರಗತಿಯಲ್ಲಿ ಶಿಕ್ಷಕರೆದುರು ಭಾಷಣ ಮಾಡು. ಇದು ಒಂಥರ ಅಸೈನ್ಮೆಂಟ್. ಇದು ನೀವು ಪ್ರಿಪೇರ್ ಆಗಿ ಭಾಷಣ ಮಾಡೋ ರೀತಿ ನಿಮ್ಮ ತರಗತಿಯಲ್ಲಿ ಶಿಕ್ಷಕರೊಂದಿಗೆ ಹಂಚ್ಕೊಳ್ಳೋಂಥದ್ದು ಮಕ್ಕಳ. ವೇದಿಕೆ ಮೇಲೆ ಆಸೀನರಾದಂತಹ ಸಮಾರಂಭದ ಅಧ್ಯಕ್ಷರೇ, ಗುರು ಹಿರಿಯರೇ, ಪಾಲಕರೇ ಹಾಗೂ ನನ್ನ ಆತ್ಮೀಯ ಸಹಪಾಠಿಗಳೇ, ರೈತರು ನಮ್ಮ ದೇಶದ ಬೆನ್ನೆಲುಬು. ಅವರಿಂದಲೇ ನಾವು ಪ್ರತಿನಿತ್ಯ ನಮ್ಮ ದಿನಚರಿಯನ್ನು ಪ್ರಾರಂಭಿಸುತ್ತೇವೆ. ರೈತರು ಕಷ್ಟಪಟ್ಟು ಬೆಳೆದ ಬೇಳೆಕಾಳುಗಳು, ದವಸ ಧಾನ್ಯಗಳು, ಹಣ್ಣು ಹಂಪಲುಗಳನ್ನು ನಾವು ಮಾರುಕಟ್ಟೆಯಿಂದ ಖರೀದಿಸುತ್ತೇವೆ. ಇವೆಲ್ಲ ನಮಗೆ ಸಿಗದೇ ಇದ್ದಲ್ಲಿ ಎಲ್ಲರೂ ಹಸಿವಿನಿಂದ ಕಂಗಾಲಾಗಿ ಸಾಯುವ ಪರಿಸ್ಥಿತಿ ಸೃಷ್ಟಿಯಾಗುತ್ತದೆ. ಆದ್ದರಿಂದ ರೈತ ನಮ್ಮ ನಾಡಿನ ಹೆಮ್ಮೆಯ ಪುತ್ರ. ಈ 4 ಮಾತುಗಳನ್ನು ಆಡಲು ಅವಕಾಶ ಮಾಡಿಕೊಟ್ಟ ತಮ್ಮೆಲ್ಲರಿಗೂ ಧನ್ಯವಾದಗಳು. ಚಿಕ್ಕದಾಗಿ ಚೊಕ್ಕದಾಗಿ ಇದು ಭಾಷಣನ ಬರೆದಿದ್ದೀನಿ ಮಕ್ಕಳ. ನೀವು ಬೇಕಾದರೆ ಹೊಸ ಪೇಜ್ ಆ್ಯಡ್ ಮಾಡಿಕೊಂಡು ಮತ್ತೆ ಬರ್ಕೋಬಹುದು. ನೆಕ್ಸ್ಟ್ ಮೇನ್ ನೋಡಿ ಮಕ್ಕಳ. ಗೆಳೆಯರೊಂದಿಗೆ ಚರ್ಚಿಸಿ ಉತ್ತರಿಸಿರಿ. ನೀವು ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಇದನ್ನು ಚರ್ಚೆ ಮಾಡಬೇಕು. ನಿನ್ನ ಶಾಲೆಗೆ ಜಮೀನು ಕೊಟ್ಟರೆ ನೀನೇನು ಮಾಡುವೆ? ಇದು ಒಂದು ಟಾಪಿಕ್ಕು. ನಮ್ಮ ಶಾಲೆಗೆ ಜಮೀನು ಕೊಟ್ಟರೆ ಸುತ್ತಲೂ ಹೆಚ್ಚು ಹೆಚ್ಚು ಗಿಡ ಮರಗಳನ್ನು ಬೆಳೆಸುತ್ತೇನೆ, ಕೈತೋಟವನ್ನು ಮಾಡುತ್ತೇನೆ, ಮಕ್ಕಳಿಗೆ ಆಟದ ಮೈದಾನ ಮಾಡಿಸಿ ಕಾರ್ಯಕ್ರಮಗಳನ್ನು ನಡೆಸಲು ಕಟ್ಟಡದ ನಿರ್ಮಾಣವನ್ನು ಮಾಡುತ್ತೇನೆ. ಇದು ಕ್ಲೂ ಮಕ್ಕಳ ನಿಮಗೆ. ಇದೇ ರೀತಿ ನೀವು ಒಂದು ಆಲೋಚನೆ ಮಾಡಿ ನಿಮ್ಮ ಅನಿಸಿಕೆನ ಇಲ್ಲಿ ಬರ್ಕೊಳ್ಳಿ. ಎರಡನೇದಾಗಿ, ರೈತರು ಕೈ ಕೆಸರಾಗುತ್ತದೆ ಎಂದು ಸುಮ್ಮನೆ ಕುಳಿತರೆ ಏನಾಗಬಹುದು? ನೋಡೋಣ ಏನಾಗುತ್ತೆ ಅಂತ. ರೈತರು ಕೈ ಕೆಸರಾಗುತ್ತದೆ ಎಂದು ಸುಮ್ಮನೆ ಕುಳಿತರೆ ನಮಗೆಲ್ಲ ಆಹಾರ ಸಿಗದೆ ಹಸಿವಿನಿಂದ ನರಳಾಡಬೇಕಾಗುತ್ತದೆ. ದೇಶದ ಆರ್ಥಿಕ ಸ್ಥಿತಿ ಕುಸಿಯುತ್ತದೆ. ನಾಗರಿಕರೆಲ್ಲರೂ ಶಕ್ತಿಹೀನರಾಗಿ ದುಡಿಯಲಾಗದೆ ಕಂಗಾಲಾಗುತ್ತಾರೆ. ಅಲ್ವಾ ಮಕ್ಕಳ? ರೈತ ಬೆಳೆದಿಲ್ಲ ಅಂದರೆ ನಮಗೇನಿರುತ್ತೆ ತಿನ್ನೋದಕ್ಕೆ? ತಿನ್ನೋಕ್ಕೂ ಏನೂ ಇರೋದಿಲ್ಲ. ಏನೂ ತಿಂದಿಲ್ಲ ಅಂದರೆ ಮೈಯಲ್ಲಿ ಶಕ್ತಿನೂ ಇರೋದಿಲ್ಲ ಅಲ್ವಾ? ನೀವು ಆಲೋಚನೆ ಮಾಡಿ ಇದೇ ರೀತಿ ನಿಮ್ಮ ಅನಿಸಿಕೆನ ಬರೀರಿ ಮಕ್ಕಳ. ಮುಂದೆ ನೋಡೋಣ. ಆಟ ಆಡೋಣ ಬಾ. ಅನುಕರಣೆ ಆಟ. ಸೂಚನೆ: ಶಿಕ್ಷಕರ ಜೊತೆ ಸೇರಿ ಕೆಳಗಿನ ಆಟ ಆಡು. ನೀವು ನಿಮ್ಮ ಟೀಚರ್ಸ್ ಜೊತೆಗೆ ಈ ಆಟನ ಆಡ್ಬೋದು ಮಕ್ಕಳ. ಶಿಕ್ಷಕ: ಕಾಗೆ ಹಾರುವುದು ನೋಡಿದ್ದೀರಾ? ಮಕ್ಕಳು: ವೃತ್ತದಲ್ಲಿ ಕಾ ಕಾ ಎಂದು ಶಬ್ದ ಮಾಡುತ್ತಾ ರೆಕ್ಕೆ ಬಡಿದಂತೆ ನಟಿಸುತ್ತಾ ವೃತ್ತಾಕಾರದಲ್ಲಿ ಸುತ್ತುವುದು.
ಶಿಕ್ಷಕ: ಕಪ್ಪೆ ಕುಪ್ಪಳಿಸುವುದನ್ನು ನೋಡಿದ್ದೀರಾ? ಮಕ್ಕಳು: ಕರಕರ ವಟವಟ ಎಂದು ಕುಪ್ಪಳಿಸುವುದು. ಶಿಕ್ಷಕ: ಗೂಬೆ ಕೂಗುವುದು ಕೇಳಿದ್ದೀರಾ? ಹೀಗೆ ಮುಂದುವರೆಸುವುದು. ಅಂದರೆ ಒಂದೊಂದೇ ಪ್ರಾಣಿಗಳನ್ನ ಹೆಸರು ಹೇಳ್ತಾ ಅದು ಏನು ಮಾಡುತ್ತೆ ಅನ್ನೋದನ್ನು ನೀವು ಸೌಂಡ್ ಮಾಡಿಕೊಂಡು ಆಟ ಆಡುವಂಥದ್ದು ಮಕ್ಕಳ. ಇದು ಟ್ರೈ ಮಾಡಿ. ಮುಂದೆ ನೋಡೋಣ. ಒಗಟು ಓದಿ ಆನಂದಿಸಿ. ಅಕ್ಕ ಅಕ್ಕ ಗಿಡ ನೋಡು, ಗಿಡದ ಮೇಲೆ ಕಾಯಿ ನೋಡು, ಕಾಯಿ ತಿಂದೋರ ಬಾಯಿ ನೋಡು. ಏನಿದು? ಆಲೋಚನೆ ಮಾಡಿ. ಅಡ್ಡ ಮರದಲ್ಲಿ ಬೊಡ್ಡ ಕುಳಿತಿದ್ದಾನೆ. ಇಲ್ಲಿ ಅವ್ರ ಕ್ಲೂಗಳನ್ನ ಕೊಟ್ಟಿದ್ದಾರೆ ಮಕ್ಕಳ. ಈ ಕ್ಲೂನ ಏನು ಉತ್ತರ ಅಂತ ನನಗೆ ಕಮೆಂಟ್ಸ್ ಮುಖಾಂತರ ನೀವೇ ತಿಳಿಸ್ಬೇಕು. ಹಸಿರು ಗಿಡದಲ್ಲಿ ಮೊಸರು ಚೆಲ್ಲಿದೆ. ಏನಿರುತ್ತೆ? ಆಲೋಚನೆ ಮಾಡಿ. ಮಣ್ಣು ಕೊರೆದೆ ಕಲ್ಲು ಸಿಕ್ಕಿತು. ಕಲ್ಲು ಕೊರೆದೆ ಬೆಳ್ಳಿ ಸಿಕ್ಕಿತು. ಬೆಳ್ಳಿ ಕೊರೆದೆ ನೀರು ಸಿಕ್ಕಿತು. ಏನೇನು ಕೊಟ್ಟಿದ್ದಾರೆ ಇಲ್ಲಿ? ಹಲಸಿನ ಹಣ್ಣು ಕೊಟ್ಟಿದ್ದಾರೆ, ತೆಂಗಿನಕಾಯಿ ಕೊಟ್ಟಿದ್ದಾರೆ, ಮಲ್ಲಿಗೆ ಕೊಟ್ಟಿದ್ದಾರೆ, ಏಲಕ್ಕಿ ಕೊಟ್ಟಿದ್ದಾರೆ. ಈ 4 ಆಪ್ಷನ್ ಏನಿದೆ ಆ 4ಕ್ಕೆ ಉತ್ತರಗಳನ್ನ ಇಲ್ಲೇ ಕೊಟ್ಟಿದ್ದಾರೆ ಮಕ್ಕಳ. ನೀವು ಇದನ್ನು ನೋಡಿ ಕಮೆಂಟ್ಸ್ ಮುಖಾಂತರ ನನಗೆ ಉತ್ತರನ ಹೇಳಬೇಕು ಮಕ್ಕಳ. ಈಗ ಅಜ್ಜಿಯ ತೋಟದಲ್ಲಿ ಒಂದು ದಿನ ಪಾಠದ ಪ್ರಶ್ನೋತ್ತರಗಳು ಮುಗಿದಿದೆ. ನಿಮಗೆ ಅಸೈನ್ಮೆಂಟ್ ಕೂಡ ನಾನು ಕೊಟ್ಟಿದ್ದೀನಿ. ಒಗಟುಗಳನ್ನು ಓದಿ ಅದಕ್ಕೇನು ಉತ್ತರ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನಿಮ್ಮ ಸ್ನೇಹಿತರೊಂದಿಗೆ ನಮ್ಮ ಚಾನಲ್ನ ಹಂಚ್ಕೊಳ್ಳಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.